ಹಾಯ್ ಫ್ರೆಂಡ್ಸ್, ಪ್ರಭಾ ಪರ್ವ ರೆಸಿಪಿಗೆ ಸ್ವಾಗತ. ಬನ್ನಿ, ಇವತ್ತು ಮಶ್ರೂಮ್ ಹಾಕಿ ಮೊಳಕೆ ಕಟ್ಟಿದ ಬಟಾಣಿ ಮತ್ತು ಹೆಸರು ಕಾಳು ಹಾಕಿ ಹಾಗೂ ಬೀನ್ಸು, ಕ್ಯಾರೆಟು ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕಿ ಒಂದು ಸಾಂಬಾರು ಮಾಡೋಣ. ಮಸಾಲೆ ಸಾಂಬಾರು ಮಾಡೋಣ. ಇದನ್ನು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಮುದ್ದೆ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ 1 ಪ್ಯಾಕೆಟಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪಷ್ಟು, 1 ಕಪ್ಪು ಚಟ್ನಿ ಬಟ್ಲು ಅಂತೀವಲ್ಲ, ಅದರಲ್ಲಿ 1 ಬಟ್ಲು ಬಟಾಣಿ, 1 ಬಟ್ಲು ಹೆಸರು ಕಾಳು ತೊಗೊಂಡು ಮೊಳಕೆ ಕಟ್ಟಿ ಇಟ್ಟಿದ್ದೀನಿ. ಮತ್ತು 3 ಚಿಕ್ಕ ಚಿಕ್ಕ ಕ್ಯಾರೆಟ್, 1 ದಪ್ಪ ಮೆಣಸಿನ್ಕಾಯಿ ಮತ್ತು 5-6 ಬೀನ್ಸ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದರೆ ಆಲೂಗಡ್ಡೆನೂ ಹಾಕ್ಕೋಬೋದು, ಮತ್ತು ನೂಕೋಲು ಹಾಕ್ಕೋಬೋದು, ಗೆಡ್ಡೆಗೆಣಸು ಹಾಕ್ಕೋಬೋದು, ಏನು ಬೇಕಾದ್ರೆ ಹಾಕ್ಕೋಬೋದು. ಗಟ್ಟಿ ತರಕಾರಿಗಳು ಹಾಕ್ಕೋಬೇಕು. ಇದು ಮಸಾಲೆ ತೋರಿಸ್ತಾ ಇದ್ದೀನಿ. ರುಬ್ಬಕ್ಕೆ ಬೇಕಾಗಿರೋಂಥ ಮಸಾಲೆ. ಇದರೊಳಗೆ 1 ಕಪ್ಪು ಟೊಮೆಟೊ, 1 ಕಪ್ಪು ತೆಂಗಿನಕಾಯಿ, 1 ಕಪ್ಪು ಈರುಳ್ಳಿ, 1/4 ಭಾಗದಷ್ಟು ಬೆಳ್ಳುಳ್ಳಿ, ಅಂದರೆ 1 ಬೆಳ್ಳುಳ್ಳಿ ಗಡ್ಡೆ ಸಾಕು. 1 ಇಂಚಿನಷ್ಟು ಶುಂಠಿನ ಬಿಡಿಸಿ ತೊಳೆದು ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹೀಗೇ ಇಲ್ಲೊಂದು ಸ್ವಲ್ಪ ಒಂದು ಚಿಕ್ಕ ಚಿಕ್ಕ ಚಕ್ಕೆ, 4-5 ಪೀಸು, ಒಂದೇ 1 ಏಲಕ್ಕಿ, 5-6 ಲವಂಗ, ಮತ್ತು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸು, ಮತ್ತು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಒಗ್ಗರಣೆಗೆ ಬೇಕಾಗಿರುವಂಥದ್ದು ಇದರಲ್ಲಿ ಅರ್ಧ ಚಮಚ ಜೀರಿಗೆ, 2 ಒಣಮೆಣಸಿನ್ಕಾಯಿ, 5-6 ಕರಿಬೇವಿನ ಸೊಪ್ಪಿನ ಎಲೆ, ಮತ್ತು ಈರುಳ್ಳಿ ಬೇಕಾದ್ರೆ ಉದ್ದಕ್ಕೂ ಹೆಚ್ಕೋಬೋದು ಅಥವಾ ಬಾಕ್ಸ್ ಟೈಪನ್ನು ಹೆಚ್ಕೋಬೋದು. ನಾನು ಇದು ಹೆಚ್ಚಿದ್ದಿತ್ತು, ಅದಕ್ಕೆ ಅದನ್ನೇ ತೊಗೊಂಡಿದ್ದೀನಿ. ಹೀಗೆ ತವ ಮೇಲೆ ನಾನು ದಪ್ಪ ತಳ ಇರುವಂಥ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ ಇವೆರಡನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಅವೆರಡರದ್ದು ಹಸಿ ವಾಸನೆ ಹೋಗೋ ತನಕ. ಸ್ವಲ್ಪ ಬೇರೆದೆಲ್ಲ ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ. ಆಮೇಲೆ ಈರುಳ್ಳಿ ನಾನು ತೋರಿಸಿದ್ನೆಲ್ಲ ರುಬ್ಬಕ್ಕೆ ಬೇಕಾಗಿರೋ ಮಸಾಲೆಗಳು ಅದೆಲ್ಲ ಒಂದಾದ್ಮೇಲೆ ಒಂದು ಹಾಕ್ಕೊಂಡ್ಬಿಡೋಣ. ಈಗ ಎಲ್ಲನೂ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ. ಅದ್ರ ಬಣ್ಣ ಬದಲಾಯಿಸ್ಬೇಕು ನೋಡಿ, ಈ ಥರ ಆಗಬೇಕು. ಈಗ ಇದಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ, ತುಂಬ ನುಣ್ಣಗೇನು ಪುಡಿ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ತರಿಯಾಗಿ ಪುಡಿ ಮಾಡಿದರೆ ಸಾಕು. ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಕುಕ್ಕರ್ ಇಟ್ಟಿದ್ದೀನಿ. 2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆಯಾ ನೋಡಿಬಿಟ್ಟು ಮಸಾಲೆ ಐಟಮ್ಸ್ ಎಲ್ಲ ಹಾಕೊಳ್ಳೋಣ. ಇದನ್ನೆಲ್ಲ ಘಮ ಬರೋವರೆಗೂ ಹುರ್ಕೋಬೇಕು. ಈಗ ಬಟಾಣಿ ಹಾಕೊಳ್ಳೋಣ. ಬಟಾಣಿ ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದಿತ್ತಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಹುರ್ಕೊಳ್ಳೋಣ. ಅದಾದಮೇಲೆ ಎಲ್ಲ ತರಕಾರಿಗಳೆಲ್ಲ ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು. ಅರಿಶಿನದ ಪುಡಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಣ. ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಮಸಾಲೆ ತರಕಾರಿ ಎಲ್ಲ ಆದಮೇಲೆ ಮಶ್ರೂಮ್ ಹಾಕ್ಕೊಳ್ಳೋಣ. ಮಶ್ರೂಮ್ ಬೇಗ ಬೆಂದೋಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಅದನ್ನು ಕೊನೆಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿದ ಮಸಾಲೆ ಎಲ್ಲ ಅದ್ರ ಜೊತೆಗೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ, ಅಂದರೆ ಸಾರು ತೆಳುವಾಗಿ ಬೇಕಾದರೆ ಸಾರು ತೆಳುವಾಗಿ ಮಾಡ್ಕೊಳ್ಳಿ, ಅಥವಾ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೋಬೋದು. ಈಗ ಮುಚ್ಚಳ ಮುಚ್ಚಿ 2 ಕೂಗಿಸ್ಕೊಳ್ಳೋಣ ಸಾಕು. ಫ್ರೆಂಡ್ಸ್, ಈಗ ಸಾರು ರೆಡಿಯಾಗಿದೆ. ನಾನು ಮುದ್ದೆ ಅನ್ನ ಜೊತೆ ಕೊಡ್ತಾಯಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.